refilling dry fruits. This is black resins. ಬ್ಲ್ಯಾಕ್ ನಾನಿದು ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ, ಯಾವುದು ಚೆನ್ನಾಗಿರುತ್ತೆ, ಬ್ರೌನ್ ಅಥವಾ ಅಮ್ಮ ಹೆಂಗೆ ಚುಚ್ಚುತ್ತು ಗೊತ್ತಾ. ಓ ಮೈ ಗಾಡ್. ಸರಿ ಆಯಿತು, ವಾಶ್ ಮಾಡಿದ ಮೇಲೆ ತಿಂತೀನಿ. ಓಕೆ, ನೆಕ್ಸ್ಟ್ ಇದು ಬಾದಾಮ್ ಎಲ್ಲಿದೆ? ಬಾದಾಮ್ ತರಬೇಕಿತ್ತು ಹಾಕೋಕ್ಕೆ. ಬ್ರೌನ್ ಗ್ರೇಪ್ಸ್ ಅದು ಒಂದಕ್ಕೆ ಹಾಕಬೇಕಿತ್ತು. ಇದು ನೋಡು, ಲಾಸ್ಟ್ ಟೈಮ್ ಹುಟ್ಟಿದ್ದು ಇನ್ನೂ ತಿಂದೇ ಇಲ್ಲ. ಇದನ್ನು ಫಸ್ಟ್ ಖಾಲಿ ಮಾಡಬೇಕಮ್ಮ. ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಮಾಡಬೇಕು. ಐ ನೋ ನನ್ನ ಫೇಸ್ ಎಲ್ಲ ಫುಲ್ ಡಲ್ ಆಗಿದೆ ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ನನ್ನ ವಾಯ್ಸಲ್ಲೂ ನೀವು ವೇರಿಯೇಷನ್ ನೋಡ್ಬೋದು. ನನಗೆ ಥ್ರೋಟ್ ಇನ್ಫೆಕ್ಷನ್ ಆದ ಕೂಡಲೇ ಆಟೋಮೆಟಿಕ್ಕಾಗಿ ಒಂದೊಂದೇ ಸ್ಟಾರ್ಟ್ ಆಗಿಬಿಡುತ್ತೆ, ಹುಷಾರಿಲ್ದಂಗೆ ಆಗಿಬಿಡುತ್ತೆ, ಜ್ವರ ಬರುತ್ತೆ. ಸೊ ನಾನು ತುಂಬಾ ಕೇರ್ ಮಾಡ್ತೀನಿ ನನ್ನ ಗಂಟ್ಲು ಬಗ್ಗೆ, ಇಲ್ಲ ಅಂದರೆ ಫುಲ್ ಇದಾಗಿಬಿಡ್ತೀನಿ. ಸ್ನಾನ ಮಾಡಿ ಎಷ್ಟೊತ್ತಾಯಿತು ಅಂದರೆ ತಲೆ ಕೋಮೆ ಹಾಕಿರಲಿಲ್ಲ, ಫುಲ್ ಹಾಗೆ ಫುಲ್ಲು ಫ್ರಿಝಿಯಾಗಿ ಹೋಗ್ಬಿಟ್ಟಿತ್ತು ಹೇರು ನೋಡಿ, ಫುಲ್ ಅದು ಟ್ಯಾಂಗಲ್ ಆಗಿದೆ. ಸೊ ಅದನ್ನು ಡಿಟ್ಯಾಂಗಲ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಹೇರ್ ಸಿರಮ್ನ ಹಾಕ್ಕೊತಾ ಇದ್ದೀನಿ. ನಾನು ನಿಮಗೆ ತೋರಿಸಿದ್ನಲ್ಲ ಯಾವುದು ಅಂತ, ಲಾರಿಯಲ್ ಅವ್ರದ್ದು ಹೇರ್ ಸಿರಮ್. ಜಸ್ಟ್ 1-2 ಡ್ರಾಪ್ಸ್ ಕೈಗೆ ಹಾಕ್ಕೊಂಡು ಪಾಮಿಗೆ ಅದನ್ನು ಒರೆಸ್ಕೊಂಡು ಕೂದಲಿಗೆ ಮಾತ್ರ ಹಚ್ಕೋಬೇಕಷ್ಟೆ, ಸ್ಕ್ಯಾಲ್ಪಿಗಲ್ಲ, ಬರೀ ಕೂದಲಿಗೆ. ಸೊ ದಟ್ ಅದು ಈಸಿ ಆಗುತ್ತೆ, ಹೇರ್ ಆರಾಮಾಗಿ ಡಿಟ್ಯಾಂಗಲ್ ಮಾಡ್ಕೋಬೋದು. ಆ ರೀಸನಿಗೋಸ್ಕರ ನಾನು ಈ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಫಸ್ಟಿಂದ ಏನು ಮಾಡ್ತಿರಲಿಲ್ಲ, ಬಟ್ ಹೀಟ್ ಮಾಡ್ಬೇಕಾದ್ರೆ ಹೀಟ್ ಪ್ರೊಟೆಕ್ಟಿಂಗಾಗಿ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟಿಂದ ಸೊ ಈ ಫಿಝಿನೆಸ್ಸಿಗೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ವರ್ಕಿಂಗ್. ಆ್ಯಂಡ್ ಸ್ಕಿನ್ ಕೇರ್ ರೋಟೀನ್ ನಾನು ಏನೆಲ್ಲ ಜಸ್ಟ್ ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ. ಲಿಪ್ಸ್ ಎಲ್ಲ ಡ್ರೈ ಆಗುತ್ತೆ ಒಂಥರ, ಸೊ ಹಂಗಾಗಿ ಹೈಡ್ರೇಟಿಂಗಾಗಿ ಇಟ್ಕೋಬೇಕು ಅಂತ ಜಸ್ಟ್ ಇಲ್ಲಿ ಲಿಪ್ ಬಾಮ್ ಹಾಕ್ಕೊಂಡು, ಹೇರ್ ಸೆರಮ್ ಹಾಕ್ಕೊಂಡು, ಆ್ಯಂಡ್ ಫೇಸಿಗೆ ಲೋಷನ್ ಅಪ್ಲೈ ಮಾಡಿದ್ದೀನಿ, ಹಿಮಾಲಯ. ಇಷ್ಟೇ ನಾನು ಹಾಕ್ಕೊಳೋದು ರೆಗ್ಯುಲರಾಗಿ. ಅದು ಈ ವಿಂಟರಲ್ಲ ಅಂತ ಲೋಷನ್ ಅಪ್ಲೈ ಮಾಡ್ತಿದ್ದೀನಿ, ಇಲ್ಲಾಂದರೆ ಲೋಷನ್ ಸಹ ಹಾಕ್ಕೊಳಲ್ಲ ನಾನು. ಸೊ ಈಗ ಕೂದಲು ಆರಾಮಾಗಿ ಸಿಗ್ಗಿಲ್ದೇ ಬಾಚ್ಕೋಬೋದು. ನಾನು ಸ್ನಾನ ಮಾಡಿ ಎಷ್ಟಂದರೆ 5 ಗಂಟೆ ಆದಮೇಲೆ ಕೋಮ್ ಹಾಕ್ತಿದ್ದೀನಿ ತಲೆಗೆ, ಯಾಕಂದರೆ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ವರ್ಕ್ ಮಾಡ್ತಾಯಿದ್ದೆ. ಈಗ ಟೈಮ್ ಸಿಕ್ತು ಅಂತ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಬಂದೆ, ರೆಡಿ ಆಗೋಣ ಅಂತ. ಎಲ್ಲಿಗೂ ಹೋಗ್ತಿಲ್ಲ, ಸುಮ್ಮನೆ ಹಾಗೆ ತಲೆ ಬಚ್ಕೊಂಡು ಮನೇಲೇ ಇದ್ದೀನಲ್ಲ. ಯಾಕೋ ಇವತ್ತು ವರ್ಕ್ ಮಾಡೋಕ್ಕೂ ಅಷ್ಟು ಮೂಡ್ ಇರಲಿಲ್ಲ, ಏನೋ ಒಂಥರ ಲೈಕ್ ಏನು ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ಮೂಡ್ ಇರಲಿಲ್ಲ, ಹಾಗಾಗಿ ಸ್ಕಿನ್ ಕೇರ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಮೂಡ್ ಬಂತು. ಆ್ಯಂಡ್ ಈ ನೇಲ್ ಪಾಲಿಷ್ ಯಾವಾಗ ಹಾಕಿದ್ದು, ನನ್ನ ವೀಡಿಯೋ ನೋಡಿದ್ದೀರಲ್ವ, ಲಾಸ್ಟ್ ವೀಡಿಯೋ ಪೆಡಿಕ್ಯೂರ್ ಮಾಡಿದ್ನಲ್ಲ, ಆ ವೀಡಿಯೋದಲ್ಲಿ ಹಾಕ್ಕೊಂಡಿದ್ದು ನೇಲ್ ಪಾಲಿಷ್ ಅದು ಇನ್ನೂ ನೋಡಿ ಹೋಗೇ ಇಲ್ಲ. ಇದು ನೇಲ್ ಪಾಲಿಷ್ ರಿಮೂವರಲ್ಲಿ ಅಷ್ಟು ವೈಪ್ ಮಾಡ್ಕೊತಿದ್ದೀನಿ, ಆದರೂ ಕೂಡ ಹೋಗ್ತಿಲ್ಲ, ಅದು ಅಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿದೆ, ಎಷ್ಟು ವೈಪ್ ಮಾಡಿದರೂ ಹೋಗ್ತಿಲ್ಲ. ಆಮೇಲೆ ಫೈನಲಿ ಹೋಯಿತು ಅದು. ಸೊ ಅಷ್ಟು ಚೆನ್ನಾಗಿ ಕೂತ್ಬಿಟ್ಟಿತ್ತು. ಇದು ಟೋಸಿಗೆ ಹಾಕ್ತೀವಲ್ಲ, ಕಾಲಿಗೆ ಹಾಕೋ ನೇಲ್ ಪಾಲಿಷ್ ಹಾಗೆ ಸುಮಾರು ತಿಂಗಳಾದರೂ ಹೋಗೋದೇ ಇಲ್ಲ, ಅದು ಹಾಗೇ ಇರುತ್ತೆ. ಬಟ್ ಅದೇ ನೀವು ನೋಡಿ ಕೈಗೆ ಹಾಕ್ಕೊಳ್ಳಿ, ಅದು ಬೇಗನೆ ಇದಾಗಿಬಿಡುತ್ತೆ, ಹೋಗಿಬಿಡುತ್ತೆ. ಯಾಕಂದರೆ ಏನಾದರೂ ವರ್ಕ್ ಮಾಡ್ತಿರ್ತೀವಿ, ನೀರು ಏನಾದರೂ ಮುಟ್ಟುತ್ತಾ ಇರ್ತೀವಲ್ಲ, ಸೊ ಬೇಗ ಹೋಗುತ್ತೆ. ಸೊ ಈಗ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದೆ ಕಾಲನ್ನ, ಯಾಕಂದರೆ ರಿಮೂವರ್ ಇರುತ್ತಲ್ಲ, ಮತ್ತು ನೇಲ್ ಪಾಲಿಷ್ ಅದ್ರ ಮೇಲೆ ಹಚ್ಚೋಕ್ಕಾಗಲ್ಲ ಅಂತ ಕಾಲನ್ನ ವಾಶ್ ಮಾಡ್ಕೊಂಡು ಬಂದೆ. ಪ್ರೀವಿಯಸ್ ಬಾಕ್ಸಲ್ಲಿ ನಾನು ಟ್ರೆಷರ್ ಬಾಕ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ನಲ್ಲ, ಅದರಲ್ಲಿ ಈ ಸಾಕ್ಸ್ ಮಿಸ್ ಆಗಿತ್ತು, ಬ್ಲೂ ಕಲರ್. ಅದು ನೋಡಿ, ಅದು ಇದರಲ್ಲಿದೆ, ಎಲ್ಲೆಲ್ಲೋ ಇಟ್ಟಿರ್ತೀನಿ ನಾನು. ಆ್ಯಂಡ್ ಮಾಸ್ಕ್ ಕೂಡ, ಇದು ಸ್ಕಿನ್ ಕೇರ್. ನಾನು ಆ ಮಾಸ್ಕ್ನ ಅಪ್ಲೈ ಮಾಡಿದಾಗ ತೋರಿಸ್ತೀನಿ ಇನ್ನೊಂದು ಸತಿ ಆ ರಿಸಲ್ಟ್ ಹೇಗೆ ಅಂತ. ಸದ್ಯಕ್ಕೆ ಇನ್ನೂ ಅದು ಯೂಸ್ ಮಾಡಿಲ್ಲ, ಎಲ್ಲಾದರೂ ಏನಾದರೂ ಈವೆಂಟ್ಸ್ ಫಂಕ್ಷನ್ ಇದ್ದಾಗ ಹಾಕ್ಕೊಳ್ಳೋಣ ಅಂತ ಇದ್ದೀನಿ, ಸುಮ್ಮನೆ ಯಾಕೆ ಮನೇಲಿ ಇರುವಾಗ ಅಂತ. ಈಗ ನಾನು ಇದನ್ನು ನೀಟಾಗಿ ವೈಪ್ ಮಾಡಿಕೊಂಡೆ, ಲೆಗ್ಸ್ ಎಲ್ಲ ಡ್ರೈ ಆಗಲಿ ಅಂತ. ನೇಲ್ ಪಾಲಿಷ್ನ ಒಂದೇ ಕೈಲಿ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಗೊತ್ತೂ ಆಗಲ್ಲ ಅಂತ, ಯಾಕಂದರೆ ಇನ್ನೊಂದು ಕೈಲಿ ಫೋನ್ ಇದೆ, ಹಾಗಾಗಿ 2 ಕೈ ಸಹಾಯದಿಂದನೇ ಓಪನ್ ಮಾಡಿದೆ.
ಫಸ್ಟ್ ಟೈಮ್ ನಾನು ಈ ಕಲರ್ನ ಟ್ರೈ ಮಾಡ್ತಿರೋದು. ಯೂಶ್ವಲಿ ಈ ಥರ ಕಲರ್ಸ್ ನಾನು ತೊಗೊಳಲ್ಲ. ನಾನು ಜಾಸ್ತಿ ರೆಡ್ಡೇ ಯೂಸ್ ಮಾಡೋದು. ರೆಡ್, ಮರೂನ್ ಆ ಥರನೇ. ಇದು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ತೊಗೊಂಡು ಈ ಡಿಸೆಂಬರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಆಲ್ಮೋಸ್ಟ್ 1 ಇಯರ್ ಆಗಿದೆ. ಅವತ್ತಿಂದ ನಾನು ತಂದಿಟ್ಕೊಂಡಿದ್ದೀನಿ, ಯೂಸೇ ಮಾಡಿಲ್ಲ. ಆ್ಯಂಡ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಅದೇನು ಡ್ರೈ ಕೂಡ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು ನೇಲ್ ಪಾಲಿಷ್ ಕೂಡ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಅದು ಪರ್ಪಲ್ ಇದೆ, ಟೋಗ್ ಹಚ್ಚಿದ ಮೇಲೆ ಒಂಥರ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ಬಿಕಾಸ್ ನಾನು 1 ಲೇಯರ್ ಅಪ್ಲೈ ಮಾಡಿದ್ದೀನಲ್ಲ, ಮೋಸ್ಟ್ಲಿ ಅದಕ್ಕೆ ಇರಬೇಕು. ಸೊ ಡಬಲ್ ಲೇಯರ್ ಹಾಕಿದ ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ಈಗ ಡಬಲ್ ಲೇಯರ್ ಹಾಕಿದ್ದೀನಿ, ಈ ರೀತಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಲೈಫಲ್ಲಿ ನಾನು ಸೆಕೆಂಡ್ ಟೈಮ್ ನನ್ನ ನೀಲ್ಸ್ ಬಿಡ್ತಾ ಇರೋದು ಕೈಯಲ್ಲಿ. ಅದು ಕೂಡ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಬಿಟ್ಟಿದ್ದು ಫಸ್ಟ್ ಟೈಮ್, ಆ್ಯಂಡ್ ಈ ಡಿಸೆಂಬರಲ್ಲಿ ಸೆಕೆಂಡ್ ಟೈಮ್. ಸೊ ನಾನು ಯೂಶ್ವಲಿ ನೀಲ್ಸ್ ಬಿಡಲ್ಲ ಕೈಯಲ್ಲಿ. ಬಟ್ ಯಾಕೆ ಗೊತ್ತಾ ಬಿಟ್ಟಿದ್ದೀನಿ, ಇಲ್ಲಾಂದರೆ ಬಾಯಿಗೆ ಹಾಕೋದು ತಪ್ಪುತ್ತೆ ಅಂತ ನೇಲ್ ಬೈಟ್ ಮಾಡ್ತಾ ಇರ್ತೀನಿ ನಾನು ಒಂದೊಂದು ಸತಿ. ಸೊ ಇವತ್ತು ಹ್ಯಾಂಡ್ಸಿಗೂ ಕೂಡ ಇದೇ ಕಲರ್ ಹಾಕ್ಕೊಂಡಿದ್ದೀನಿ. ಇದೊಂಥರ ರೋಸ್ ಪಿಂಕ್ ಥರ ಕಾಣಿಸ್ತಿದೆ. ಬಟ್ ನೇಲ್ ಪಾಲಿಷ್ ನಾನು ಪರ್ಪಲ್ ಕಲರ್ ಶೇಡ್ ಅಂತ ತೊಗೊಂಡಿದ್ದು, ಇದು ಪಿಂಕ್ ಶೇಡ್ ಬಂದುಬಿಟ್ಟಿದೆ. ಓಕೆ ಫೈನ್, ನೋ ವರೀಸ್. ಹೇಗೆ ಕಾಣಿಸ್ತಾ ಇದೆ? ನನಗೇನೋ ಲೈಕ್ ಒಂಥರ ಇದು ಹೇಗೆ ಅಂದರೆ ಜಾತ್ರೆ ಕಲರ್ ಅನ್ನಿಸ್ತಾ ಇದೆ. ನ್ಯೂಡ್ ಶೇಡ್ಸ್ ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ಓಕೆ. ಒಂದೊಂದು ಸತಿ ಬ್ರೈಟ್ ಕಲರ್ಸ್ ಹಾಕೋಬೇಕಲ್ಲ. ಸ್ಯಾರಿ ಮ್ಯಾಚಿಂಗ್ ಅಂತ ತಂದಿದ್ದು ಆ್ಯಕ್ಚುಲಿ ಅದನ್ನು, ಬಟ್ ಅದನ್ನು ಹಾಕಿರಲಿಲ್ಲ. ಸೊ ಇವತ್ತು ಯಾಕೋ ಹಾಕಬೇಕು ಅಂತ ಅನ್ನಿಸ್ತಂದಲ್ಲ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ನಾನು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಈ ಬಾಟಲ್ ನೋಡಿದೆ. ಸೇಮ್ ಬಾಟಲ್ ಮ್ಯಾಚಿಂಗ್ ಅಲ್ವಾ ಅಂದ್ಕೊಂಡು ಈ ಬಾಟಲ್ ಜೊತೆ ಇಟ್ಕೊಂಡು ಒಂದು ಸ್ನ್ಯಾಪ್ ತೆಗೆಯೋಣ ಅಂತ ಇಟ್ಕೊಂಡೆ. ಬಟ್ ಅದ್ರಲ್ಲಿ ಕರೆಕ್ಟಾಗಿ ಕಾಣಿಸ್ತಾನೇ ಇಲ್ಲ, ಡಿಫರ್ ಆಗ್ತಾಯಿದೆ ಕಲರ್ ಪಿಂಕ್ ಕಾಣಿಸ್ತಿದೆ. ಆ್ಯಕ್ಚುಲಿ ಲೈಟ್ ಶೇಡಲ್ಲಿ ಬಂದಿದೆ, ಬಾಟಲ್ ಕಲರ್ ಇಲ್ಲ. ನೇಲ್ ಪಾಲಿಷ್ ಬಾಟಲ್ ನೋಡೋಕ್ಕೆ ಪರ್ಪಲ್ ಇದೆ, ಬಟ್ ಹಚ್ಚಿದ ಮೇಲೆ ಈ ಥರ ಪಿಂಕ್ ಕಲರ್ ಇದೆ. ಅದು ಕರೆಕ್ಟಾಗಿ ನಾನು ಅಪ್ಲೈ ಮಾಡ್ಕೊಂಡಿಲ್ಲ, ಸೈಡೆಲ್ಲ ಸ್ವಲ್ಪ ಹಾಗೆ ಇದೆ. ಅದು ಹೋಗುತ್ತೆ ನಾರ್ಮಲಾಗಿ. ಸೊ ನೋಡಿ ಹೇಗೆ ಆಟ ಆಡ್ಕೊಂಡು ಕೂತಿದ್ದೀನಿ ಅಂತ. ವರ್ಕ್ ಮಾಡೋದು ಬಿಟ್ಟು, ಅಂದರೆ ಲಂಚ್ ಬ್ರೇಕ್ ಇತ್ತಲ್ಲ, ಸೊ ಹಾಗಾಗಿ ಆ ಟೈಮಲ್ಲಿ ಇಲ್ಲ. ಈಗ ಟೈಮ್ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ 3:34 ಆಗಿದೆ. ಯಾರೋ ನನ್ನ ಈವ್ನಿಂಗ್ ರೋಟೀನ್ ಬೇರೆ ಕೇಳಿದ್ರಲ್ಲ, ನನ್ನ ನೈಟ್ ರೋಟೀನ್ ಏನೂ ಇರಲ್ಲ. ನಾನು ನೈಟ್ ಊಟ ಮಾಡಿ ಮಲ್ಕೊಳೋದಷ್ಟೇ. ಬ್ಲಾಗ್ ಮಾಡಿದ ಕೂಡಲೇ ಎಂಡ್ ಮಾಡಬೇಕಾಗುತ್ತೆ, ನೈಟ್ ರೋಟೀನ್ ತೋರಿಸ್ಬೇಕು ನಿಮಗೆ ಅಂದರೆ. ಆ್ಯಂಡ್ ಈಗ ಲ್ಯಾಪ್ಟಾಪ್ ಹತ್ರ ಬಂದೆ, ಅದನ್ನು ಆನ್ ಮಾಡೋಣ ಅಂತ. ಆಫ್ ಆಗಿತ್ತು. ನೇಲ್ ಪಾಲಿಷ್ ಹಚ್ಕೊಂಡಿದ್ದೀನಲ್ಲ, ಅದಕ್ಕೆ ನಿಧಾನವಾಗಿ ಆನ್ ಮಾಡ್ತಾಯಿದ್ದೀನಿ. ನೇಲ್ಸ್ ಬಿಟ್ಟರೆ ಲ್ಯಾಪ್ಟಾಪ್ ಕೀಬೋರ್ಡ್ ಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ. ನಂಗೆ ನೇಲ್ಸ್ ಬಿಡೋಕೆ ಅಷ್ಟು ಇಷ್ಟ ಆಗಲ್ಲ, ಅದರಲ್ಲೂ ಕೈದು ಹಿಂಸೆ ಆಗುತ್ತಪ್ಪ. ಡಿಸೆಂಬರ್ ಅಂದರೆ ನೆನಪಾಗೋದೇ ಕ್ರಿಸ್ಮಸ್. ಸೊ ಗೊತ್ತಲ್ವ, IT ಕಂಪ್ನೀಲಿ ಸೀಕ್ರೆಟ್ ಸ್ಯಾಂತಾ ಗೇಮ್ಸ್ ನಡೀತಾ ಇರುತ್ತೆ ಅಂತ. ಸೀಕ್ರೆಟ್ ಸ್ಯಾಂತಾ ಗೇಮ್ ಏನು ಅಂದರೆ ಲೈಕ್ ಒಬ್ಬರಿಗೆ ನಾವು ಸ್ಯಾಂತಾ ರೀತಿ ಗಿಫ್ಟ್ ಕೊಡಬೇಕಾಗುತ್ತೆ. ನಮ್ಮ ನೇಮ್ನ ರಿವೀಲ್ ಮಾಡೋಂಗಿಲ್ಲ, ಅವ್ರ ಅಡ್ರೆಸ್ಸಿಗೆ ನಾವು ಗಿಫ್ಟ್ ಕಳಿಸ್ಬೇಕಾಗತ್ತೆ. ನನಗೆ ಈ ಸತಿ ಡಿಫ್ರೆಂಟ್ ಟೀಮ್ ಬಂದಿದೆ. ನಂಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ, ಆ ನೇಮ್ ಬಂದಿದೆ ನನಗೆ. ಸೊ ಅವ್ರಿಗೆ ಏನು ಇಷ್ಟ ಅಂತಲೂ ಗೊತ್ತಿಲ್ಲ. ಶಿ ಈಸ್ ಅ ಗರ್ಲ್, ಓಕೆನಾ, ಅನ್ಮ್ಯಾರಿಡ್. ನಾನು ಅದಕ್ಕೆ ನೋಡ್ತಾ ಇದ್ದೀನಿ, ಹುಡಿ ಕೊಡೋದ, ಜಾಕೆಟ್ ಕೊಡೋದ. ನನ್ನ ಸರ್ಚಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಏನೆಲ್ಲ ಸರ್ಚ್ ಮಾಡಿದ್ದೀನಿ ಅಂತ. ಸೊ ಹ್ಯಾಂಡ್ ಬ್ಯಾಗ್ ಕೊಡಲಾ, ಇಲ್ಲಾಂದರೆ ಸ್ಕಿನ್ ಕೇರ್ ಕೊಡಲಾ. ಮಿನಿಮಮ್ ಬಜೆಟ್ 500 ಅಂತ ಇರುತ್ತೆ. ಸೊ 500 ಮಿನಿಮಮ್ ಬಜೆಟ್, ಆಮೇಲೆ ಅಪ್ ಟು ಎಷ್ಟಾದರೂ ನೀವು ಬೇಕಿದ್ರೆ ಕೊಡ್ಬೋದು. ಈ ರೀತಿ ಲಾಸ್ಟ್ ಟೈಮ್ ನಾನು ಬ್ಯಾಗ್ ಕೊಟ್ಟಿದ್ದೆ, ನನಗೂ ಬ್ಯಾಗೇ ಬಂದಿತ್ತು. ಬಟ್ ಈ ಸತಿ ಬ್ಯಾಗ್ ಬೇಡ, ಬೇರೆ ಏನಾದರೂ ಕೊಡೋಣ ಅಂದ್ಕೊತಾ ಇದ್ದೀನಿ. ಆಮೇಲೆ ಅವ್ರಿಗೆ ಏನು ಇಷ್ಟ ಅಂತಲೂ ನಂಗೆ ಅಷ್ಟು ಗೊತ್ತಿರಲ್ಲ, ಯಾಕಂದ್ರೆ ನಾನು ಆಫೀಸಿಗೂ ಹೋಗ್ತಿಲ್ಲ. ಆ್ಯಂಡ್ ಶೀ ಈಸ್ ಫ್ರಮ್ ಡಿಫ್ರೆಂಟ್ ಟೀಮ್ ಆಲ್ಸೋ. ಅವ್ರು ನನ್ನ ಫ್ರೆಂಡ್ ಕೂಡ ಅಲ್ಲ, ಸೇಮ್ ಟೀಮ್ ಆಗಿದ್ರೆ ಏನೋ ಗೊತ್ತಾಗೋದು. 3 ದಿನದಿಂದ ತಲೆ ಕೆಡಿಸ್ಕೊಂಡಿದ್ದೀನಿ, ಏನು ಕೊಡೋದು ಅಂತ ಗೊತ್ತಿಲ್ಲ. ಫುಲ್ ಇದೇ ಸರ್ಚ್ ಮಾಡ್ತಾಯಿದ್ದೀನಿ. ನಮಗೆ ತೊಗೊಳೋದು ಒಂಥರ ಈಸಿ, ಬಟ್ ಬೇರೆಯವ್ರಿಗೆ ಕೊಡೋದೇ ನಿಜ ತುಂಬ ಡಿಫಿಕಲ್ಟ್. ವಾಚ್ ಕೊಡೋಣ ಅಂದರೆ ವಾಚ್ನೆಲ್ಲ ಗಿಫ್ಟಾಗಿ ಕೊಡಬಾರ್ದು. ಆಮೇಲೆ ಇನ್ನೊಂದಿದೆ ನಮ್ಮದು ಟೀಮಲ್ಲಿ ರೂಲ್ಸ್, ಲೈಕ್ ಲಿಪ್ಸ್ಟಿಕ್, ಪರ್ಫ್ಯೂಮ್ ಇದೆಲ್ಲ ಕೊಡಬಾರ್ದು ಅಂತ. ಸೊ ಏನಾದರೂ ಒಂದು ಯೂಸ್ಫುಲ್ ಆಗಿರೋ ಅಂಥದ್ದು, ಚೆನ್ನಾಗಿರೋ ಅಂಥದ್ದು ಕೊಡೋಣ, ಅವ್ರಿಗೆ ಯೂಸ್ ಆಗಬೇಕು ಅಂತ. ಸೊ ಏನು ಕೊಟ್ಟೆ, ಏನು ಆರ್ಡರ್ ಮಾಡಿದೆ ಅಂತ ನಾನು ಈಗಲೇ ರಿವೀಲ್ ಮಾಡಲ್ಲ. ಅವರೆಲ್ಲರ ಈ ವ್ಲಾಗ್ನ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತಲ್ವ, ಅದು ಸರ್ಪ್ರೈಸ್ ಆಗಿರಲ್ಲ. ಸೊ ನಾನು ಒಂದಿನ ಆರ್ಡರ್ ಮಾಡಿದ್ದೀನಿ, ಏನು ಅಂತ ನಾನು ನಿಮಗೆ ಹೇಳ್ತೀನಂತೆ. ಅದು ಕ್ರಿಸ್ಮಸ್ ದಿನವೇ ಹೇಳ್ತೀನಿ, ಏನು ಕೊಟ್ಟಿದ್ದು ಅವ್ರಿಗೆ ರೀಚ್ ಆದಮೇಲೆ. ಸೊ ಅದು ಒಂದು ವ್ಲಾಗ್ ಬರುತ್ತಲ್ಲ, ಅದರಲ್ಲಿ ಹೇಳ್ತೀನಿ. ಈ ಥರ ವಾಲ್ ಡೆಕೋರ್, ಹೋಮ್ ಡೆಕೋರ್ ಅಥವಾ ಶೋ ಪೀಸ್ ಈ ಥರದ್ದು ಏನಾದರೂ ಕೊಡೋಣ ಅಂತ ನೋಡ್ತಾ ಇದ್ದೆ. ಬಟ್ ನೀವು ಗೆಸ್ ಮಾಡಿ ಏನು ಕೊಟ್ಟಿರ್ಬೋದು ನಾನು ಅಂತ. ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಕರೆಕ್ಟ್ ಇದ್ದರೆ ಗೆಸ್ ನೋಡೋಣ, ಕರೆಕ್ಟ್ ಇರುತ್ತಾ ಇಲ್ವೋ ಅಂತ. ಸರ್ಚ್ ಮಾಡ್ತಾನೇ ಇದ್ದೆ, ಅದು 3 ಡೇಸ್ ತೊಗೊಂಡಿದ್ದೀನಿ ನಾನು ಸರ್ಚ್ ಮಾಡೋಕ್ಕೆ. ಫೈನಲಿ ಇವತ್ತು ಒಂದು ಸೆಲೆಕ್ಟ್ ಆಗಿ ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ.
ನೋಡಿ ಎಷ್ಟೊಂದು ಸರ್ಚ್ ಮಾಡಿದ್ದೀನಿ ಅಂತ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಡ್ಯಾಡಿ ಮಸಾಲೆ ಪುರಿ ಮತ್ತು ಪಾನಿಪುರಿ ಪಾರ್ಸಲ್ ತಂದಿದ್ರು. ಸೊ ಅದನ್ನು ತಿಂತಾ ಇದ್ದೀನಿ. ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಣ್ಣು ಸಿಗ್ತಾ ಅಮ್ಮ, ಎಷ್ಟು ಇದೆ ಅಲ್ಲ ಸೈಜ್, ಬಿಗ್ ಸೈಜ್. ಎಲ್ಲ ಬಿದ್ದು ಹೋಗ್ತಿದ್ದಾವೆ ಹಣ್ಣೆಲ್ಲ ದಪ್ಪ ದಪ್ಪಾಗಿ. ಅದನ್ನ ಚೂರು ಕೊನೆ ಎಳೆದ್ರೆ ಸಾಕು, ಟಪ್ ಅಂತ ಬಿಡ್ತಾವೆ ಹಣ್ಣು ಹಾಕ್ಬಿಟ್ಟು. ಮತ್ತು ಇದು ಓವರ್ ಹಣ್ಣಾಗಿದೆ. ಓವರ್ ಹಣ್ಣಾಗಿದೆ, ನೋಡೇ ಇಲ್ಲ. ಇದು ನೋಡಲ್ಲ ಹೇಗಾಗಿದೆ. ಏನು ತೋರ್ಸೋದು? ಪಕ್ಷಿ ತಿಂದಿರೋ. ಇದು ಬರ್ಡ್ ತಿಂದಿದೆ. ಇದೊಂದು ಎಷ್ಟಿದೆ? 1 2 3 4 5 6 7 8 9 10 ಮೋರ್ ದೆನ್ 20 ಇದೆ ಅನಿಸುತ್ತೆ. ಮೋರ್ ದೆನ್ 20 ಇರ್ಬೋದಲ್ಲ? ಇಲ್ಲಪ್ಪ, ಜಾಸ್ತಿ ಇದೆ, 40 ಇದೆ. ಅಷ್ಟೊಂದು ಇದೆಯಾ? ಇದ್ರಲ್ಲಿ ನೋಡೋಕೆ ಅಷ್ಟು ಕಾಣಿಸೋದೇ ಇಲ್ಲ. ಇನ್ನೊಂದು ಬ್ಯಾಸ್ಕೆಟಲ್ಲಿ ಇದೆಯಾ? ಇಲ್ಲ, ಅದೇ 40 ಇದೆ. 40 ಇರ್ಬೋದು. ಯುಗಗಳೇ ಆಗಿತ್ತು ಗೈಸ್ ಈ ಚಿಪ್ಸ್ ತಿಂದು. ಗಂಟ್ಲು ನೋವಿದೆ, ಆದರೂ ಚಿಪ್ಸ್ ತಿಂತಾ ಇದ್ದೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ, ಇದು ಮೈ ಫೇವ್ರೆಟ್.